ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ. ನೋಡಿ, ಇವತ್ತು ನನ್ನ ಮಗಳದು ಆ್ಯನಿವಲ್ ಡೇ ಇದೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ. ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಮಳೆ ಬರ್ತಿತ್ತು, 8:30 ಎಲ್ಲ ಬರಬೇಕು ಅಂತ ಹೇಳಿದರು ಸ್ಕೂಲ್ನಲ್ಲಿ. ಮಳೆ ಬೇರೆ ಬರ್ತಿತ್ತು. ನನ್ನ ವೈಫು ಹಂಗೆ ಬೆಳಗ್ಗೆ ಎದ್ಬಿಟ್ಟು ಮಳೆ ಬರ್ತಿದ್ದೀರಿ ಅಂತ ಕಾಫಿ ಎಲ್ಲ ಮಾಡಿಕೊಟ್ರು. ನಾವು ಏನು ಮಳೆ ನಿಂತೋಗುತ್ತೆ ಅಲ್ವಾ ಅಷ್ಟೊತ್ತಿಗೆಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕಾಫಿ ಎಲ್ಲ ಕುಡಿದ್ಬಿಟ್ಟು ರೆಡಿ ಆಗ್ತಿದ್ದು. ಇಲ್ಲಿ ನೋಡಿ, ನನ್ನ ಮಗಳು ಸ್ಕೂಲ್ ಡೇಗೆ ರೆಡಿ ಆಗ್ತಾ ಇದ್ದಾಳೆ. ಅವರೇ ಸ್ಕೂಲ್ ಡೇನಲ್ಲಿ ಡ್ರೆಸ್ ಕೊಟ್ಟಿರೋದು ಇದು. ಚಿನ್ನು ಈ ಕಡೆ ತಿರುಗಿ ಒಂಚೂರು ನೋಡಿ, ಎಷ್ಟು ಚೆನ್ನಾಗಿದೆ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ನನ್ನ ವೈಫ್ ಆಲ್ರೆಡಿ ರೆಡಿ ಆಗೋರೆ, ನಾನು ರೆಡಿ ಆಗಿದ್ದೀನಿ. ಸೊ ಇವಾಗ ತಲೆ ಬಾಚ್ತಾ ಇದ್ದಾರೆ ನನ್ನ ಮಗಳದು. ಈಗ ಹೋಗಬೇಕು, ಒಂದು ಸ್ವಲ್ಪ ಟೈಮ್ ಆಗಿಬಿಡುತ್ತೆ, ಅದಕ್ಕೆ ಜಲ್ದಿ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ ಮಾರ್ನಿಂಗೆ. ಅವಾಗ ನೋಡಿ ಯಾವ ಥರ ಬಾಚ್ತಾ ಇದ್ದಾರೆ. ಚಿನ್ನು ಈ ಕಡೆಗೆ ತಿರುಗಿ ಆಯ್ ಮಾಡು, ಹೇಳು ನಂದು ಸ್ಕೂಲ್ ಡೇ ಇದೆ ಅಂತ ಅನ್ನು ಹೇಳು. ನೋಡಿದ್ರ ಹೆಂಗೆ ಹೇಳಿದ್ಲು, ಅವಳಿಗೆ ಫುಲ್ ಖುಷಿ ಇವತ್ತು ಹೋಗಬೇಕು ಅಂತ. ಸೊ ಅದರಿಂದ ಅವಳು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಬನ್ನಿ ಅಲ್ಲಿ ಸ್ಕೂಲ್ ಡೇಲೆಲ್ಲ ಹೇಗಾಗುತ್ತೆ ಅಂತ ತೋರಿಸ್ತೀನಿ, ನೋಡ್ತಾಯಿರಿ ಆಯಿತಾ. ಇಲ್ಲಿ ಸ್ವಲ್ಪ ಮಳೆ ಬರ್ತಿತ್ತು, ಆದರೂ ಪರವಾಗಿಲ್ಲ ಅಂತ ಹೆಲ್ಮೆಟ್ಟು ಜರ್ಕಿನ್ ಛತ್ರಿ ಎಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಜಲ್ದಿ. ಅಲ್ಲೇ ನಮ್ಮ ಮನೆ ಪಕ್ಕನೇ ಇರೋದು. ಸೊ 1 ಕಿಲೋಮೀಟ್ರ್ ಆಗುತ್ತಷ್ಟೇ. ಈಗ ನೋಡಿ ಬಂದು ಅಲ್ಲಿ ಬಂದು ಕೆಳಗಡೆ ಗಾಡಿ ನಿಲ್ಲಿಸ್ಬಿಟ್ಟು ಹೀಗೆ ಹೋಗ್ತಾಯಿದ್ದೀವಿ. ಗ್ರೌಂಡ್ ಫ್ಲೋರ್ ಇದು. ಸೊ ಹೋಗ್ತಾಯಿದ್ದೀವಿ. ನನ್ನ ಮಗಳದು ಹಂಗೇನೆ ಒಂದು ತಗೊಂಡೆ ನೋಡಿ. ಚಿನ್ನು ಹಾಯ್. ಇಲ್ಲ ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಇವಾಗ ಲಿಫ್ಟಿಗೆ ಹೋಗಬೇಕು, ಲಿಫ್ಟ್ ಬರುತ್ತೆ. ಸೊ ನನ್ನ ಮಗಳು ಎದುರು ಕೂತಾಳೆ ಲಿಫ್ಟಲ್ಲಿ. ನಾನೊಂದು ಮೆಟ್ಲಲ್ಲೇ ಹೋಗೋಣ ಬಾ ಅಂತ ಅಂದೆ. ಇಲ್ಲ ನನ್ನ ವೈಫು ಲಿಫ್ಟಲ್ಲಿ ಹೋಗೋಣ ಅಂತ ಅಂದರು. ಲಿಫ್ಟ್ಗೆ ಹೋಗೋಕ್ಕೆ ಈ ಕಡೆಯಿಂದ ಹೋಗಬೇಕು. ಇಲ್ಲೊಂದು ವ್ಯೂಸ್ ಚೆನ್ನಾಗಿತ್ತು ಅಂತ ತೊಗೊಂಡೆ. ಸೂಪರಾಗಿತ್ತು, ಒಳ್ಳೆ ಮಳೆ ಬರ್ತಿತ್ತಲ್ಲ, ಗಿಡ ಮರ ಎಲ್ಲ ಜಾಸ್ತಿನೇ ಇತ್ತು. ನೋಡಿ ಲಿಫ್ಟ್ ಬಂತು. ಇವಾಗ ಲಿಫ್ಟ್ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗ್ಬೇಕು ಈಗ ಲಿಫ್ಟ್ಗೆ. ಮೇಲ್ಗಡೆ ಹೋಗಬೇಕು, ಫಸ್ಟ್ ಫ್ಲೋರು. ನಾವು ಗ್ರೌಂಡ್ ಫ್ಲೋರಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಬರುತ್ತೆ ಈಗ, ಫಸ್ಟ್ ಫ್ಲೋರಿಗೆ ಬರುತ್ತೆ ನೋಡಿ. ಈಗ ಫಸ್ಟ್ ಫ್ಲೋರ್ ಬಂದರೆ ನನ್ನ ಮಗಳು ಎಕ್ಸಿಟಾಗಿ ಭಯ ಪಡ್ತಾಳೆ ಲಿಫ್ಟು ಅಂದರೆ. ಸೊ ಪರವಾಗಿಲ್ಲ, ಆದ್ರೂ ಒಂದು ಸ್ವಲ್ಪ ಇಟ್ಕೊಂಡು ಹಿಂಗೆ ನೋಡ್ಕೊಂಡು ಬಂದ್ವಿ. ನೋಡಿ ಇವಾಗ ಓಪನ್ ಆಗುತ್ತೆ. ಈಗ ಫಸ್ಟ್ ಫ್ಲೋರಿಗೆ ಹೋದ್ವಿ, ಬಂದ್ವಿ ನೋಡಿ ಈಗ. ಇದು ಫಂಕ್ಷನ್ ಆದೊಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನನ್ನ ವೈಫ್ ಫ್ರೆಂಡ್ ಸಿಕ್ಕಿದ್ರು, ಅವ್ರ ಜೊತೆ ಹೋಗ್ತಾವ್ರೆ ನೋಡಿ. ಇಲ್ಲಿ ಫಂಕ್ಷನ್ ಹಾಲ್ ಒಳಗೆ ಬಂದು ಇವಾಗ ಫಂಕ್ಷನ್ ಹಾಲ್ ಇನ್ನೂ ಸ್ಟಾರ್ಟ್ ಆಗಿತ್ತಲ್ಲ, ಇವಾಗ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 10 ನಿಮಿಷ ಇತ್ತು, ನಾವು 10 ನಿಮಿಷ ಮುಂಚೆನೇ ಬಂದು ನೋಡಿ. ಇವಾಗ ಬರುತ್ತೆ ನನ್ನ ಮಗಳದು ಡ್ಯಾನ್ಸ್ ಎಲ್ಲ ಬರುತ್ತೆ ನೋಡಿ ಆಯಿತಾ. ವಾಯ್ಸ್ ಎಲ್ಲ ಕೊಟ್ಟಿಲ್ಲ, ಮ್ಯೂಸಿಕ್ ಎಲ್ಲ ಆಫ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ, ಅದಕ್ಕೆ ಮ್ಯೂಸಿಕ್ ಎಲ್ಲ ಆಫ್ ಆಗಿದೆ. ಸೊ ಬರೀ ಡ್ಯಾನ್ಸ್ ನೋಡಿ ಅಷ್ಟೇ. ಸಾಂಗು ಚೆನ್ನಾಗಿತ್ತು, ಆದರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು ನೋಡಿ. ಇಲ್ಲೇ ನನ್ನ ಮಗಳು ಇಲ್ಲಿ ಇದ್ದಾಳೆ ನೋಡಿ, ಮಾಡ್ತಾ ಇದ್ದಾಳೆ ನೋಡಿ ನನ್ನ ಮಗಳು ಡ್ಯಾನ್ಸ್. ಆ ಕಡೆ ಚೆನ್ನಾಗಿತ್ತು. ಮ್ಯೂಸಿಕ್ ಜೊತೆ ಕೇಳಿದರೆ ಇನ್ನೂ ಚೆನ್ನಾಗಿತ್ತು. ಪರವಾಗಿಲ್ಲ, ಏನು ಮ್ಯೂಸಿಕ್ ಹಾಕೋಂಗಿಲ್ವಲ್ಲ, ಅದಕ್ಕೋಸ್ಕರ ಹಂಗೇ ತೆಗ್ದಿದ್ದೀನಿ, ಹಂಗೆ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೋಡಿ, ನಾವು ಫುಲ್ ಎಂಜಾಯ್ ಮಾಡಿದೋ. ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ನನ್ನ ಮಗಳು. ತುಂಬ ಖುಷಿ ಆಯಿತು ಆಯಿತಾ. ಎಲ್ರಿಗೂ ಟೇಕ್ ಕೇರ್. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ